ವಹಿಸ್ತಾ ಇದ್ದೇವೆ. ಅಲ್ಲದೆ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂತಹ ಶ್ರೀಯುತ ಲಕ್ಷ್ಮೀಶ ಗಬ್ಲಡ್ಕರ್ ಸರ್ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಉಪಸ್ಥಿತರಿರುವಂತಹ ಮಾಸ್ಟರ್ ಪ್ಲಾನ್ ಸಮಿತಿಯ ಸದಸ್ಯರಾದ ಶ್ರೀಯುತ ಲೋಲಾಕ್ಷ ಕೈಕಂಬ ಸರ್, ಅದೇ ರೀತಿ ಮಾಜಿ ಸದಸ್ಯರಾದಂತಹ ಶ್ರೀಯುತ ಸುಮಾರು 1 ವರ್ಷಗಳವರೆಗೆ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನಮ್ಮ ಜುಬಿನ ಸರ್ಗೆ ನಮಸ್ಕರಿಸುತ್ತಾ ಹಾಗೂ ಅವರ ತಂದೆಯವರಿಗೆ ನಮಸ್ಕರಿಸುತ್ತಾ ಹಾಗೆ ನೆರೆದಿದ್ದಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಸ್ನೇಹಿತ ಸುಧೀರವರು, ಪ್ರಾಂಶುಪಾಲರು ಹಾಗೂ ಇತರೆ ನಮ್ಮ ಧಾರ್ಮಿಕ ಪರಿಷತ್ ಸದಸ್ಯರು ಎಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಸರ್ ವರ್ಗಾವಣೆ ಆದಾಗ ಊರಲ್ಲಿ ಹೋಗಿದ್ದೆ. ವಿಷಯ ಗೊತ್ತಾಯ್ತು, ಸ್ವಲ್ಪ ಯಾಕೋ ಬೇಜಾರಾಯ್ತು. ಯಾಕಂತ ವಿಚಾರ ಮಾಡಿದಾಗ ಆತ್ಮೀಯತೆಯಲ್ಲಿ ಮೊದಲಾಗಿ ಕಾರ್ಯನಿರ್ವಹಿಸಿದಂತ ನಮ್ಮ IAS ಅಧಿಕಾರಿಗಳು ಇವರೊಬ್ಬರು ಸಹಿತ ಫಸ್ಟಿಗೆ ನಾನು ವಯಸ್ಸರಿದ್ದಾಗ ಅವ್ರ ಜೊತೆನೂ ಮಾಡಿದ್ದೆ, ನಮ್ಮ ಸಾರಿ ಜೊತೆನೂ ಮಾಡಿದ್ದೆ. ಇಷ್ಟು ನಮಗೆ ಸಲಹೆಯಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವ ತರ ನಾವು ಮುಂದುವರಿಬೇಕು, ಯಾವ ಅಭಿವೃದ್ಧಿ ಮಾಡಬೇಕು, ಭಕ್ತಾದಿಗಳಿಗೆ ಬೇಕು, ಆಮೇಲೆ ಬರುವಂತ ಜನರಿಗೆ ಏನ್ ಸೌಕರ್ಯಗಳನ್ನು ಕೊಡಬೇಕು, ಎಲ್ಲ ರೀತಿಯಲ್ಲೂ ಸಹಿತ ಒಂದು ಮಾರ್ಗದರ್ಶನವಾಗಿ ನಮ್ಮ ಅಧಿಕಾರಿಗಳು ನಮಗೆ ಮಾಡಿದ್ದಾರೆ. ಹಾಗೆ ಅಭಿವೃದ್ಧಿ ವಿಷಯದಲ್ಲಿ ಬಂದಾಗ ನಮ್ಮ ಸಾಹೇಬರು ಒಂದು ಕೈ ಮುಂದೆ ಪದೇ ಪದೇ ಹೇಳ್ತಾ ಇದ್ರು. ಫೋನ್ ಮಾಡಿದ್ರೆ ಸುಮಾರು ಒಂದು 10 ನಿಮಿಷ 20 ನಿಮಿಷವರೆಗೂ ಸಹಿತ ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮಗೆ ಕೆಲವೊಂದು ವಿಷಯಗಳನ್ನ ಪ್ರೋತ್ಸಾಹ ಮಾಡ್ತಿದ್ರು. ಭಕ್ತರು ಬಂದ್ರೆ ಏನ್ ಮಾಡ್ಬೇಕು, ಆಮೇಲೆ ನೀಡಿದಂತ ಜಾತ್ರೆಗಳಲ್ಲಿ ಏನೇನು ಸೌಕರ್ಯಗಳನ್ನು ಕೊಡಬೇಕು, ಮಳೆ ಬಂದಾಗ ಏನೇನು ಯಾವ ತರ ಸೌಲಭ್ಯಗಳನ್ನು ನೀಡಬೇಕು ಭಕ್ತರಿಗೆ ಅಂತ ಎಲ್ಲ ಸೌಕರ್ಯಗಳು ನಮಗೆ ನೀಡಿದ್ರು. ಈಗ ಅವರ ಮಾರ್ಗದರ್ಶನದಲ್ಲಿ ಕೆಲವೊಂದನ್ನು ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀವಿ. ಇನ್ನೂ ಸುಮಾರು ಅವರ ಕನಸುಗಳು ನನಸಾಗಬೇಕಾಗಿತ್ತು. ಅದು ವರ್ಗಾವಣೆ ಆದ ಪ್ರಯುಕ್ತ ನಮ್ಮಿಂದ ಬೇರ್ಪಡೆ ಆಗಿರುತ್ತಾರೆ. ಇನ್ನೂ ಸಹಿತ ಅವರ ಮಾರ್ಗದರ್ಶನದಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ. ಹಾಗೂ ಬೇರೆ ಕಡೆ ವರ್ಗಾವಣೆ ಆದರೂ ಸಹಿತ ನಮಗೆ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳು ನೀಡ್ತಕ್ಕಂಥ ಭರವಸೆ ಇದೆ. ಸುಮಾರು ಇನ್ನೂ 2 ವರ್ಷ ಆದ ನಂತರ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದು ಹಾಗೂ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡತಕ್ಕಂಥ ಒಂದು ಕನಸನ್ನ ನಾವೆಲ್ಲರೂ ಕಟ್ಕೊಂಡಿದ್ದೀವಿ. ಅದೇ ರೀತಿ ಸುಬ್ರಹ್ಮಣ್ಯ ಆಶೀರ್ವಾದದಿಂದ ನಮ್ಮ ಸಾಹೇಬರು ಇದೇ ಜಿಲ್ಲಾಧಿಕಾರಿಯಾಗಿ ಬರಲಿ, ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಲಿ, ಅದೇ ರೀತಿಯಾಗಿ ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಬಹಳಷ್ಟು ಅಧಿಕಾರಿಗಳಲ್ಲಿ ಮಾತ್ರ ಗೊತ್ತಿದೆ, ಒಂದು ಮಿನಿಸ್ಟರ್ ಆಗಿರ್ಬೋದು, ಶಾಸಕರಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜಕೀಯ ಪ್ರಭಾವಗಳಲ್ಲಿ ಮಾತಾಡ್ತಾರೆ. ಒಂದು ಸಮಾಜದ ಕಟ್ಟ ಕಡೆ ವ್ಯಕ್ತಿಯಲ್ಲಿ ಮಾತಾಡೋ ಅಧಿಕಾರಿ ಇದ್ರೆ ಅದು ಜುಬಿನ್ ಸರ್ ಅಂತ ಹೇಳಿ ನನಗೆ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಅವರೊಂದು ಅಧಿಕಾರಿಯಾಗಿ ನೀವು ಎಲ್ಲಿ ತೋರಿಸ್ಕೊಂಡಿಲ್ಲ. ಅವರು ಸಾಮಾನ್ಯರಾಗಿ ಜನಗಳ ಸಂಕಷ್ಟದಲ್ಲಿ ತನ್ನನ್ನು ಬೆರೆತುಕೊಂಡು ನಮ್ಮ ಈ ಪುತ್ತೂರು ತಾಲೂಕಿನ ವಿಶೇಷವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಾಧಿಕಾರಿ ಮತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡಿ ಅನೇಕ ಸಮಸ್ಯೆಗಳನ್ನು ನಮ್ಮ ಈ ಭಾಗದಲ್ಲಿ ಮಲೆನಾಡು ಪ್ರದೇಶ, ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಸಮಸ್ಯೆಗಳು ಅವರ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳಿತ್ತು. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಕಳೆದ 20 ವರ್ಷದಲ್ಲಿ ಬಾಕಿ ಇದ್ದಂತ ಫೈಲ್ಗಳನ್ನ, ಕೋರ್ಟ್ ಕಚೇರಿಗಳನ್ನ ಇತ್ಯರ್ಥ ಮಾಡಿದ ಏಕೈಕ ಅಸಿಸ್ಟೆಂಟ್ ಕಮಿಷನರ್ ಇದ್ದರೆ ಈಗಾಗಲೇ ಜಾತ್ರೆ ಸಮಯದಲ್ಲಿ ಕೂಡ ಅನೇಕ ಮಾರ್ಗದರ್ಶನ ನಮಗೆ ಹೇಳ್ತಾ ಇದ್ದು. ನಮ್ಮಲ್ಲಿದ್ದಂತ ಸಲಹೆ ಸೂಚನೆ ಎಲ್ಲರಲ್ಲಿ ಗುರು ಹಿರಿಯರಿರ್ಬೋದು, ಅವರಿಂದ ಸಣ್ಣ ಪ್ರಾಯದವರಿಗೆ ಕೂಡ ಅವರು ಸಲಹೆಗಳನ್ನು ತಗೊಳ್ತಾ ಇದ್ದರು. ಮೊನ್ನೆ ಈಗಾಗಲೇ ಅವ್ರ ವರ್ಗಾವಣೆ ಆಗ್ತಾ ತಿಳಿದು ಬಹಳಷ್ಟು ನಾನು ಕೂಡ ನೋವು ಪಡ್ತೇನೆ. ಆದ್ರೆ ಒಂದು ಕಡೆಯಿಂದ ಖುಷಿಯಾಗಿದೆ. ಆದಷ್ಟು ಬೇಗ ಅವರು ಈಗಾಗಲೇ ರಾಯಚೂರಲ್ಲಿ ಕಮಿಷನರ್ ಆಗಿ ಮಾನವ ಪಾಲಿಕೆಗೆ ಹೋಗಿದ್ದಾರೆ. ಆದಷ್ಟು ಬೇಗ ನಂಬಿಕೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ನಮ್ಗೆ ಏನಿದೆ ಅವರಿಗೂ ಇದೆ. ಯಾಕೆಂತ ಹೇಳಿದ್ರೆ ಮಂಗಳೂರು ಜಿಲ್ಲಾಧಿಕಾರಿ ಅವರು ಬಂದೇ ಬರ್ತಾರೆ ಇರ್ತಕ್ಕಂಥ ವಿಶ್ವಾಸ ನಮಗಿದೆ. ಆ ಒಂದು ವ್ಯವಸ್ಥೆ ಸುಬ್ರಹ್ಮಣ್ಯ ದೇವರು ಅವರಿಗೆ ಕರುಣಿಸಲಿರ್ತಕ್ಕಂಥ ಈ ಹೇಳಿಕೊಂಡು ಹೆಚ್ಚಿಗೆ ಮಾತಾಡೋದಿಲ್ಲ. ನಾನು ಇಲ್ಲಿರುವ ಎಲ್ಲರೂ ಕೂಡ ಒಂದು ಇವರಿಂದ ಕಲಿಬೇಕಾದಂತ ಒಂದು ಪಾಠ ಉಂಟು. ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಮ್ಮ ಘನತೆಯನ್ನ ಉಳಿಸಿಕೊಂಡು
ಸಾಮಾನ್ಯ ಜನರೊಟ್ಟಿಗೂ ಕೂಡ ಹೇಗೆ ಸ್ಪಂದಿಸಬೇಕು ಅಂತ ಹೇಳುವಂತದ್ದನ್ನ ನಮ್ಮ ಈ ಒಂದು ಅಧಿಕಾರಿಯಲ್ಲಿ ನಾವು ಕಾಣಬೇಕು. ಯಾಕಂತ ಹೇಳಿದ್ರೆ ನಾನು ಎಲ್ಲಿಗೆ ಬಂದ ಎಲ್ಲಾ DC AC ಗಳಿಗೆ ನನ್ನ ಪರಿಚಯ ಇಲ್ಲದೆ ಇರ್ಲಿಕ್ಕಿಲ್ಲ, ಅಷ್ಟು ನಾವು ಅವರೊಟ್ಟಿಗೆ ಇರ್ತಿದ್ದೇವೆ. ಆದ್ರೆ ಇಂಥ ಅಧಿಕಾರಿ ನಾನು ಇಷ್ಟವರೆಗೆ ನಾನು ನೋಡ್ಲಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನಾನು ಈ ಒಂದು ಸಂದರ್ಭದಲ್ಲಿ DC ಇಬ್ರಾಹಿಂ ಸಾಹೇಬರು ಒಬ್ಬರಿದ್ರು. ಅವರು ತಾವು ಎಷ್ಟೇ ಹೊತ್ತಿಗೆ ಫೋನ್ ಮಾಡಿದ್ರು ಕೂಡ, ಎಷ್ಟೇ ಸಣ್ಣ ವ್ಯಕ್ತಿ ಆಗಿದ್ರು ಕೂಡ ಅವರಿಗೆ ರಾತ್ರಿ 2 ಗಂಟೆ ಒಳಗೆ ಅವರು ಫೋನ್ ಮಾಡಿ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ರು. ಬಹುಶಃ ಅದೇ ರೀತಿಯಾಗಿರುವ ಅಧಿಕಾರಿ ಅಂತ ಹೇಳಿದ್ರೆ ನಮ್ಮ ಸಾಹೇಬರು. ಯಾಕಂತ ಹೇಳಿದ್ರೆ ಅವರೇ ವಾಪಸ್ ಫೋನ್ ಮಾಡಿ ಏನ್ ವಿಚಾರ ಅಂತ ಕೇಳ್ತಾ ಇದ್ರು. ಅದು ಅಲ್ಲದೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮ ಮೈಗೆ ಅಧಿಕಾರ ಮತ್ತು ಕಾಕಿ ಬಿದ್ರೆ ನಮ್ಮ ಲೆವೆಲ್ ಬೇರೆ ಇರ್ತದೆ. ಆದ್ರೆ ಇವರು ಒಬ್ಬರು SP ಆಗಿ ಕಾರ್ಯನಿರ್ವಹಿಸಿದಂತ ವ್ಯಕ್ತಿ ಬಹುಶಃ ಆ ರೀತಿಯಾಗಿ ಇರಲಿಲ್ಲ ಅವರು. ಯಾಕಂತ ಹೇಳಿದ್ರೆ ನಾನು ಅಧಿಕಾರಿಗಳ ಬಗ್ಗೆ ದೂರುದಲ್ಲ, ಯಾಕಂತ ಹೇಳಿದ್ರೆ ಕೆಲವರಿಗೆ ಅಧಿಕಾರ ಸಿಕ್ಕಿದ್ರೆ ಈ ಲೋಕದಲ್ಲಿ ಇರುವುದಿಲ್ಲ ಅವರು. ಆದ್ರೆ ಅಂತ ಎಲ್ಲ ಪದವಿಯನ್ನ ಪಡೆದಂತ ಒಬ್ಬ ವ್ಯಕ್ತಿ ಸಾಮಾನ್ಯ ಜನರಿಗೆ ಕೂಡ ಸ್ಪಂದಿಸುವಂತ ರೀತಿ, ಅದು ಎಲ್ರಿಗೂ ಆ ಸ್ವಭಾವ ಬರುವುದಿಲ್ಲ. ಬಹುಶಃ ಅವರಿಗೆ ಅವರ ತಂದೆ ತಾಯಿಯಿಂದ ಅನುಗ್ರಹ ಬಂದಿದೆ ಅಥವಾ ದೇವರು ಕೊಟ್ಟಿದ್ದಾರೆ ಅಂತ ಭಾವಿಸಿದ್ದೇನೆ. ಬಹುಶಃ ಇದೇ ರೀತಿಯಾಗಿ ಮುಂದುವರಿತಾರೆ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಮೊನ್ನೆ ಯಾರೊಬ್ರು ಹೇಳ್ತಿದ್ರು ಅವರಿಗೆ ರಾಯಚೂರಿಗೆ ವರ್ಗಾವಣೆ ಆಗಿದೆ, ಆದ್ರೆ ಇಲ್ಲಿ ನಡೆದಾಗೆ ಅಲ್ಲಿ ನಡೀಲಿಕ್ಕೆ ಆಗುದಿಲ್ಲ. ಅಂದ್ರೆ ಅಲ್ಲಿಯ ಜನರೇ ಒಂದು ತರ, ಅಂದ್ರೆ ಅಲ್ಲಿಯ ಉತ್ತಮವರು ಇದ್ದಾರೆ, ಆದ್ರೆ ಅಲ್ಲಿ ವ್ಯವಸ್ಥೆಗೆ ಹೊಂದಿಕೊಳ್ಳುವಂತಹದ್ದು ಎಲ್ರಿಗೂ ಸಾಧ್ಯ ಇಲ್ಲ ಅಂತ. ಆದ್ರೆ ಇವರು ಅಂತ 2 ರಾಯಚೂರು ಇದ್ರು ಕೂಡ ಸುಧಾರಿಸಬಹುದು ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಯಾಕಂತ ಹೇಳಿದ್ರೆ ಅವರ ಸ್ವಭಾವವೇ ಅಂತದ್ದು. ನಾವೆಲ್ಲರೂ ಈ ಬೀಳ್ಕೊಡುವ ಸಂದರ್ಭ ಬೇಸರ ಆಗ್ತದೆ. ಯಾಕಂತ ಹೇಳಿದ್ರೆ ನಮಗೆ ಕೂಡ ಬೇಸರ ಆಯ್ತು. ನಾನೊಂದು ಸತ್ಯ ಅವರದ್ದು ಹೇಳಿದ್ದೆ, ಸರ್ ನಾವು ಇಲ್ಲಿಗೆ CS ಆಗಿ ಬರ್ಬೇಕು ಅಂದ್ರೆ ಜಿಲ್ಲಾ ಪಂಚಾಯತಿಗೆ ಬರ್ಬೇಕು, ಏನಾದ್ರೂ ನಾವು ಪ್ರಯತ್ನ ಪಡುವ ಅಂತ. ಆಗ ಅವ್ರು ಹೇಳಿದ್ರು, ನಾನು ಯಾವುದೇ ಒತ್ತಡಕ್ಕೆ ಬಲಿಯಾಗುವುದಿಲ್ಲ, ಎಲ್ಲಿಗೆ ಆಗ್ತಾರೆ ಅಲ್ಲಿಗೆ ಹೋಗಿ ನಾನು ಕೆಲಸ ನಿರ್ವಹಿಸಿದ್ದೇನೆ ಅಂತ. ಆದ್ರೆ ಅವರು ಅದಕ್ಕಿಂತ ಮೊದಲು ಒಬ್ಬರು ಇವರ ಬಗ್ಗೆ ಹೇಳ್ತಾ ಇದ್ರು, ಅವರು ದೊಡ್ಡ ದೊಡ್ಡ ಹವ್ಯಾಸಗಳನ್ನೆಲ್ಲ ಹೊಂದಿದವರು. ಅಂದ್ರೆ ಪ್ರಕೃತಿಯನ್ನ ಪ್ರೀತಿಸುವವರು, ಮತ್ತೆ ಬೇರೆ ಉತ್ತರ ಪ್ರದೇಶದ ಭಾಗಗಳಲ್ಲೆಲ್ಲ ಹೋಗಿ ಬಹಳ ಅಧ್ಯಯನ ಮಾಡಿದಂತ ವ್ಯಕ್ತಿ. ಇದೆಲ್ಲ ಬಹಳ ಮಂದಿಗೆ ಇದು ಇಷ್ಟ ಇರಲಿಲ್ಲ. ಹಿಂದಿನ ಒಬ್ರು DC ಇದ್ರು ನಮ್ಮಲ್ಲಿ. ಆ DC ಅವರಿಗೆ ಒಂದು ದೊಡ್ಡ ಹವ್ಯಾಸ ಇತ್ತು, ಅಧಿಕಾರ ಮುಕ್ತ ಆದ ತಕ್ಷಣ ಬೈಕ್ ನಲ್ಲಿ ಬುಲೆಟ್ ನಲ್ಲಿ ಹೋಗುದು, ಅದೊಂದು ಹವ್ಯಾಸ ಅವರಿಗೆ. ಆ ತರದ ಹವ್ಯಾಸಗಳು ಇವರಿಗೆ ಇತ್ತು. ಆದ್ರೆ ಇದು ಅಧ್ಯಯನದ ಹವ್ಯಾಸಗಳು. ಬಹುಶಃ ಇದನ್ನು ನಾವು ಬಹಳಷ್ಟು ಅರಿತು ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. ಇನ್ನು ಇವ್ರದೊಂದು ಆಸೆಗೆ ನಾವು ಕೂಡ ಅಡ್ಡಿ ಬಂದಿದ್ದೇವೆ ಅಂತ ಒಂದು ಬೇಸರ ಕೂಡ ಇದೆ ಸರ್. ಏನು ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗೆ ಒಂದು ಬಾರಿ ಇಲ್ಲಿ ದಾರಿದೀಪ ಇಲ್ಲ ಅಂತ ಹೇಳಿದ್ರು. ಆಗ ನಾನೊಂದ್ಸಾರಿ ಅವರ ಹತ್ರ ಹೇಳಿದೆ. ಆಗ ಅವ್ರು ಹೇಳಿದ್ರು, ಶಿವರಾಮನಿಗೆ ಏನು ದಾರಿದೀಪ ಇಲ್ಲ, ಹಾಗೆ ಅವ್ರು ಕೇಳ್ತಾ ಇದ್ದಾನೆ ಅಂತ ಒಂದು ಹೇಳಿದ್ರು. ನಾನು ಕಾರ್ನಲ್ಲಿ ಯಾವಾಗಲೂ ಹೋಗುದು, ನನಗೆ ದಾರಿದೀಪದ ಅವಶ್ಯಕತೆ ಇಲ್ಲ. ಆದ್ರೆ ಮಾಮೂಲವರೆಲ್ಲ ರಾತ್ರಿ ಸಂದರ್ಭದಲ್ಲಿ ಹೋಗುವಾಗ ಸಮಸ್ಯೆ ಆಗ್ತಾ ಇತ್ತು. ತಕ್ಷಣ ಅವ್ರ ಹತ್ರ ಹೇಳಿದ ಕೂಡಲೇ ಅದನ್ನು ಮಾಡಿದ್ರು. ಗ್ರಾಮ ಪಂಚಾಯತ್ ವಿಳಂಬನೆಗೆ ಅನುಸರಿಸಿದ್ರು ಕೂಡ ಇವರು ಅದನ್ನು ಮಾಡಿಕೊಟ್ರು. ಅದಕ್ಕಾಗಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನ ಸಾಹೇಬರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ಸಿಬ್ಬಂದಿಗಳನ್ನ ಅಧ್ಯಯನವನ್ನು ಮಾಡಿದ್ದಾರೆ. ಬಹಳಷ್ಟು ಸಿಬ್ಬಂದಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾವು ಹಿಂದೆ ನಿತ್ಯಾನಂದ ಮುಂಡೋಡಿ ಸಂದರ್ಭದಲ್ಲಿ ನಮ್ಮಲ್ಲಿ 90% ಸಿಬ್ಬಂದಿಗಳು ಬಹಳಷ್ಟು ಉತ್ತಮವಾಗಿದ್ದಾರೆ. 10% ಸಿಬ್ಬಂದಿಗಳು ಸ್ವಲ್ಪ, ಅಂದ್ರೆ ಅವ್ರ ಜನ ಎಲ್ಲ ಒಳ್ಳೆದಿದ್ದಾರೆ, ಆದ್ರೆ ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನುವಂತ ವ್ಯವಸ್ಥೆ ಅವರಿಗೆ ತಿಳಿದಿರುವಂತ ಸಮಸ್ಯೆ ಆಗ್ತದೆ ಅಂತ. ಬಹುಶಃ ಇದನ್ನೆಲ್ಲ ತಾವು ಮಾಡಿದ್ರಿ. ನಿಮಗೆ ನಾನು ಹೃತ್ಪೂರ್ವಕವಾದ ಅದಕ್ಕಾಗಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ತಾವು ದೊಡ್ಡ ಒಂದು ಕಾರ್ಯವನ್ನು ಮಾಡಿದ್ರೆ ಅದನ್ನು ನೆನಪು ಮಾಡದಿದ್ರೆ ನಮ್ಗೆ ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಎಲ್ಲ ಭ್ರಷ್ಟಾಚಾರ, ಈ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡಿದ ವ್ಯಕ್ತಿ ಅಂತ ಹೇಳಿದ್ರೆ ಸಾಮಾನ್ಯ ನಮ್ಮ SC ಸಾಹೇಬರು. ಯಾಕಂತ ಹೇಳಿದ್ರೆ ಅವರೇ ಒಂದ್ಸರ್ತಿ ನನ್ನ ಹತ್ರ ಹೇಳಿದ್ರು, ಹೀಗೆ ಇನ್ನು ಹೇಳ್ಬೋದು, ದೊಡ್ಡ ವಿಷಯ ಏನಿಲ್ಲ, ನಮ್ಮ ಕಚೇರಿಯಲ್ಲಿ ಲಂಚ ನಡೀತಾ ಇದೆ, ನಾನು ಕಂಟ್ರೋಲ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಆದ್ರೆ ಇವರು ಒಂದು ಲಂಚ ತಗೊಳ್ಳದೆ ಬಡವರಿಗೆ ಬಹಳಷ್ಟು ಮಂದಿಗೆ ಕೆಲಸ ಮಾಡಿಕೊಟ್ಟಂತಹದ್ದು ಬಹಳಷ್ಟು ಅಧಿಕಾರಿಗಳು ಕಮ್ಮಿ. ಅದರಲ್ಲಿ ನೀವು ಒಬ್ಬರು. ಯಾಕಂತ ಹೇಳಿದ್ರೆ ನೀವು ನಿಮ್ಮನ್ನು ಹೊಗಳೋದಂತಲ್ಲ, ಆದ್ರೆ ಇದು ಎಲ್ಲರಿಗೂ ಮಾದರಿ ಆಗ್ಬೇಕು ಅಂತ ಹೇಳುದು. ಬಹುಶಃ ಲಂಚರಹಿತವಾಗಿ ಆಡಳಿತ ನಡೆಸಿದಂತ ಒಂದು ಧೀಮಂತ ವ್ಯಕ್ತಿತ್ವ ತಮ್ಮದು. ಅದಕ್ಕಾಗಿ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಕೊನೆಯದಾಗಿ ಏನಂತ ಹೇಳಿದ್ರೆ, ಅವರು ದೇವಸ್ಥಾನದ ಬಗ್ಗೆ ಮತ್ತು ಸ್ವಚ್ಛತೆ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಕೆಲವು ಸಿಬ್ಬಂದಿಗಳಿಗೆಲ್ಲ ಬಹಳಷ್ಟು
ನೋವಿನಲ್ಲಿ ಮಾತಾಡ್ತಿದ್ರು. ಯಾಕಂತ ಹೇಳಿದ್ರೆ ಅವರು ಸುಧಾರಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಮತ್ತೆ ಅವರನ್ನು ಕರೆದು ವಾಪಸ್ ಬುದ್ಧಿ ಹೇಳಿ ಸರಿ ಮಾಡಿ ಕಳಿಸ್ತಾ ಇದ್ರು. ಇದು ಎಲ್ಲ ಅಧಿಕಾರಿಗಳಿಗೂ ಬರುವುದಿಲ್ಲ. ಅಧಿಕಾರ ಅಂತ ಹೇಳಿ ಕೆಲವರೆಲ್ಲ ಜೋರು ಮಾಡುದು ಮಾತ್ರ, ಬುದ್ಧಿವಾದ ಹೇಳುದು, ಮತ್ತೆ ಅವರನ್ನು ಸರಿಪಡಿಸುವ ಕೆಲಸ ಮಾಡುವುದಿಲ್ಲ. ಅಂತ ಒಂದು ದೊಡ್ಡ ಕೆಲಸವನ್ನು ತಾವು ಮಾಡಿದಿರಿ. ಅದಕ್ಕಾಗಿ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಖುಷಿ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಬಿಗಿ ಅಧಿಕಾರಿ ಟ್ರಾನ್ಸ್ಫರ್ ಆದ್ರೆ ಉಳಿದ ಶ್ರೇಣಿಯಲ್ಲಿ ಇರುವವರಿಗೆ ಖುಷಿ ಆಗ್ತದೆ, ಒಂದು ಹೊಸ ಹೋದ್ರಲ್ಲ ಅಂತ. ನಮ್ಮ ಅಯ್ಯಪ್ಪ ಸರ್ ಅವರು ಕಣ್ಣೀರು ಹಾಕಿಲ್ಲ, ಇವರು ಅವರು ಹಾಕಿದ್ದಾರೆ. ಒಳ್ಳೆಯವರಿಗೆ ಮಾತ್ರ ಒಳ್ಳೆಯವರು ಅರ್ಥ ಆಗ್ತದೆ. ಅವರ ಅಮ್ಮ ಪ್ರೊಫೆಸರ್ ಆಗಿದ್ರಂತೆ, ಅವರಪ್ಪ ಆರ್ಮಿ ಆಫೀಸರ್. ಅಮ್ಮ ಹೇಳಿದ್ರೆ ನೀನು ದುಡ್ಡು ಮಾಡ್ಬೇಡ, ಅಮೆರಿಕದಲ್ಲಿ ಇದ್ದಿ ಅದೇ ದುಡ್ಡು ಮಾಡ್ಬೇಡ, ಭಾರತಕ್ಕೆ ಬಾ, ಜನರ ಸೇವೆ ಮಾಡೋದು. ಇದನ್ನು ಗಮನಿಸ್ಬೇಕು ನಾವು. ಅಮ್ಮ ಹೇಳಿದ್ದು ನೀನು ದುಡ್ಡು ಮಾಡಬೇಡ, ಅಮೆರಿಕದಲ್ಲಿ ಇರಬೇಡ, ಅಂದ್ರೆ ಇಂಜಿನಿಯರ್ ಆಗಿ ಎಲ್ಲೇ ಒಂದು ಕೋಣೆ ಒಳಗೆ ಇರಬೇಡ, ಭಾರತಕ್ಕೆ ಬಾ, ಸೇವೆ ಮಾಡೋದು. IPS ಆಗಿ ಅಮರಾವತಿ ಯಾವುದೋ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಪೀಡಿತ ಜಾಗದಲ್ಲಿ 8 ಲಕ್ಷ ಸಂಬಳ ಇತ್ತು. ಆಮೇಲೆ IS ಆದ್ರು. ಈ ಎರಡು ಭಾರತದ ನಾಗರಿಕ ಸೇವೆ ಅತ್ಯುನ್ನತ ಈ ಎರಡು ಹಂತವನ್ನ ರೀಚ್ ಆದ ಒಬ್ಬ ಅಧಿಕಾರಿಯ ಜೊತೆ ನಾವಿದ್ದೇವಲ್ಲ, ಇದು ನಮ್ಮ ಬಗ್ಗೆ ಪುಣ್ಯದ ಕ್ಷಣ. ಇದು ಯವ್ವನದಲ್ಲಿ ಅಧಿಕಾರ, ಈ ಉನ್ನತ ಶಿಕ್ಷಣ, ಉದ್ಯೋಗ ಇದಿದ್ರೆ ಯವ್ವನದಲ್ಲಿ ಬಹುತೇಕ ಜನ ದಿಕ್ಕು ತಪ್ಪು ಜಾಸ್ತಿ ಚಟಗಳು ಅಥವಾ ಮತ್ತು ನಮಗಿಂತ ಮೇಲಿದ್ದವರ ಜೊತೆ ಓಡಾಡೋದು. ಆದ್ರೆ ನಮ್ಗೆ ಯಾವಾಗಲೂ ಮೇಲೆ ಅವರು ನೋಡಿಲ್ಲ, ಕೆಳಗಿದ್ದವರು ಮೇಲೆ ಕಿತ್ತುವ ಪ್ರಯತ್ನ ಮಾಡಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನ ಗಮನಿಸಿದ ಹಾಗೆ ಒಂದಷ್ಟು ನೋವು ಆಗಿರ್ತದೆ, ಸಿಟ್ಟು ಬಂದಿರ್ತದೆ. ಸರ್ ನಿಮ್ಮ ಶೈಲಿ, ಯಾಕಂದ್ರೆ ನೀವು ಬಿಗಿ ಮಾಡ್ಲಿಕ್ಕೆ ಹೋದ್ರೆ ಸರಿ ಮಾಡ್ಲಿಕ್ಕೆ ಹೋಗೋ ಒಂದಷ್ಟು ಕಿರಿಕಿರಿ ಆಗಿಯೇ ಆಗ್ತದೆ. ಉದಾಹರಣೆಗೆ ನೀವು ಮತ್ತು ಅಯ್ಯಪ್ಪ ಸರಿಕರು ಸೇರಿ ಇಲ್ಲಿ ಒಂದು ರೊಟೇಷನ್ ತಂದ್ರೆ ಯಾರು ಅದಕ್ಕೆ ಜೇನುಗುಡಿ ಕೈ ಹಾಕಲಿ ಸರ್. ಇಲ್ಲಿ ಒಂದೊಂದು ಉದ್ಯೋಗದಲ್ಲಿ ರೊಟೇಷನ್ ಮಾಡೋದು ಎಲ್ಲೂ ಕಲಿಬೇಕು. ಹಾಗೆ ನಿಮಗೆ ಈ ವಿಚಾರದಲ್ಲಿ ಒಂದು ಶತಪ್ರಾಣ ಮಾಡುದು. ಇನ್ನು ಮೂರನೇದಾಗಿ ಅಧಿಕಾರಿಗೆ ಮಾತ್ರ ಸಾಧ್ಯ. 10 ಗಂಟೆಗೆ 11 ಗಂಟೆಗೆ AC ಆಫೀಸ್ ಓಪನ್ ಇರ್ತದೆ. ಜೊತೆಗೆ ಇರುವವರಿಗೆ ಇವರು ಲೇಟ್ ಆದಕ್ಕೆ ಇವರು ಕೈಯಿಂದ ಸಂಬಳ ಕೊಡ್ತಾರೆ. ಬಹುಶಃ ಒಬ್ಬ IAS IPS ಆಗಿ ಅತ್ಯಂತ ಕಮ್ಮಿ ಹಣವನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡಿರೋದು ಸ್ವಂತದಂತಿದ್ರೆ ಅವರಿಗೆ ಮಾತ್ರ ಇರ್ಬೋದು ಕಾಣ್ತದೆ. ಯಾಕಂದ್ರೆ ಹಣದಿಂದ ಹೋಗಿ ನಿಮ್ಮದು ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಒಂದೇ ಸರ್. ಅವರ ಟ್ರಾನ್ಸ್ಫರ್ ಆದ ಸುದ್ದಿ ಬಂದ ಕೂಡ ಅವರಿಗೆ ನಾನು ಮೆಸೇಜ್ ಹಾಕಿ ನೀವು ಜಿಲ್ಲಾಧಿಕಾರಿಯಾಗಿ ಬರಬೇಕು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಬೇಕು ಅಂತ. ಅದು ಎರಡು ಸುಬ್ರಹ್ಮಣ್ಯ ದೇವಾಲಯದಿಂದ ಆಗ್ತದೆ ಸರ್. ಯಾಕಂದ್ರೆ ತುಂಬಾ ಉದಾತ್ತ ಚಿಂತನೆ ಇರುವ ಅಪ್ಪ ಅಮ್ಮ ನಿಮ್ಮದು, ಅವರ ಸಾರ್ವಜನಿಕ ಜನಸೇವೆ ನಾರಾಯಣ ಸೇವೆ, ಅವರು ಮಾಡಿದ ನಾರಾಯಣ ಸೇವೆ ಪುಣ್ಯ ನೀವಾಗಿದ್ದೀರಿ. ಆ ಪುಣ್ಯದ ಫಲ ರಾಜ್ಯದ ಜನ ಅನುಭವಿಸಬೇಕು. ಹಾಗಾಗಿ ಈ ಸರಿ ಸುಬ್ರಹ್ಮಣ್ಯ ದೇವಾಲಯ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಬೇಕು. ಆಡಳಿತ ವ್ಯವಸ್ಥೆಯನ್ನು ಚುರುಕು ಮಾಡಲಿಕ್ಕೆ ನಿಮ್ಮಂತ ಜನಸ್ನೇಹ ಅಧಿಕಾರಿ ಆಗಬೇಕು. ನಿಮಗೆ ಪುತ್ತೂರು ಉಪವಿಭಾಗದ ಅಷ್ಟು ನಾಗರಿಕರ ಪರವಾಗಿ ನಾನೊಬ್ಬ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ, ಶುಭಾಶಯ. ಇಮಿಡಿಯೇಟ್ ಆಗಿ ಭೇಟಿ ಆಗಲಿಕ್ಕೆ ಆಗಿರಲಿಲ್ಲ. ಇಲೆಕ್ಷನ್ ಮುಗಿದ ನಂತರ ನಾನು ಹೋಗಿ ಸರ್ನ ಭೇಟಿಯಾದಾಗ ನಾನು ಹೀಗೆ ಹೇಳಿದೆ, ಸರ್ ನಾನು ಸುಬ್ರಹ್ಮಣ್ಯ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲ ಅಂತ ಹೇಳಿದಾಗ ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಅಂದರೆ, ಆಯಿತು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಸುಬ್ರಹ್ಮಣ್ಯಕ್ಕೆ ಬರ್ತೇನೆ, ಇಲೆಕ್ಷನ್ಸ್ ಎಲ್ಲ ಬಿಸಿ ಮುಗಿಲಿ, ಆಮೇಲೆ ಮಾತಾಡುವ ಅಂತ ಹೇಳಿದ್ರು. ಸರ್ದು ನಾನು ಉಪನ್ಯಾಸಕ ಆಗಿರೋದ್ರಿಂದ ನಾನು ಯಾವಾಗಲೂ ಕೂಡ ನಮ್ಮ ಉಪನ್ಯಾಸಕರಿಗೆ ಒಂದು ಮಾತು ಹೇಳ್ತಾ ಇದ್ದೇವೆ. ಉಪನ್ಯಾಸಕರಾದರೂ ತಂದೆ ಹಾಗೆ ಪಾಠ ಮಾಡಬೇಕು, ತಾಯಿ ಹಾಗೆ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ. ಸರ್ದು ಹೃದಯ ಆತ. ಯಾಕೆಂದ್ರೆ ಮೊದಲನೇ ದಿನ ಸರ್ ಇಲ್ಲಿಗೆ ಬಂದಾಗ ಫಸ್ಟ್ ನಾನು ಇದೇ ಜಾಗದಲ್ಲಿ ಕೂತಿದ್ದೆ. ಅವರು ಹೇಳಿದ್ದೆ ಮೊದಲನೇ ಮಾತೆ, ಎಜುಕೇಶನ್ ಇನ್ಸ್ಟಿಟ್ಯೂಷನಿನ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಒಂದು ಶೋಕಾಸ್ ನೋಟಿಸ್ ಕೊಡಿ ಅಂತ. ಇದೇ ಮಾತನ್ನ ಮೊದಲು ಹೇಳಿದ್ರು. ಆದ್ರೆ ನನಗೆ ಗೊತ್ತಿತ್ತು ಸರ್ ಮಾತಾಡ್ಬೇಕಾದ್ರೆ, ಯಾಕಂದ್ರೆ ಮೊದಲನೇ ಬಾರಿ ಭೇಟಿಯಾಗಿದ್ರಿಂದ ನಾನು ಅಷ್ಟು ಗಾಬರಿಯಾಗಿಲ್ಲ. ಇದು ಸಭೆ ಮುಗಿದ ಮೇಲೆ ನಾನು ಕೆಳಗಡೆ ಹೋದೆ, ಅವ್ರ ಜೊತೆ ಹೋದೆ. ನಿಂಗೆ ಸರ್ ಇದ್ರು. ಅವಾಗ ಹೇಳಿದ್ರು, ಸೋಕ್ಷಕರೇ ಒಳ್ಳೆ ಕೆಲಸವನ್ನ ಮಾಡಿ, ಒಳ್ಳೆಯದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ನಿಮಗೆ ಏನ್ ಬೇಕು ಸಹಾಯ ಬೇಕು ನಮ್ಮನ್ನ ಕೇಳಿ ಅಂತ. ಅದಾದ್ಮೇಲೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿಗೆ ಕರೆಸಿದ್ರು. ಕಾಲೇಜಿಗೆ ಕರೆಸಿದ ತಕ್ಷಣ ಬಂದು ನಾನು ಲ್ಯಾಬಿಗೆ ಕರ್ಕೊಂಡು ಹೋದೆ. ಲ್ಯಾಬಿಗೆ ಕರ್ಕೊಂಡು ಹೋದ ತಕ್ಷಣ ಉದಯ್ ಸರಿಗೆ ಫೋನ್ ಮಾಡಿಬಿಟ್ಟು, ನೋಡಿ ಇಲ್ಲಿ ಟೈಲ್ಸ್ಗಳು ಹೋಗಿದೆ, ಇನ್ನು 1 ವಾರದೊಳಗೆ ಸರಿಯಾಗಿರೋದು
ರಿಪೇರಿ ಆಗಿ ಎಲ್ಲ ಕ್ಲೀನ್ ಆಗಿರೋದನ್ನ ನನಗೆ ನೀವು ಫೀಡ್ಬ್ಯಾಕ್ ಅನ್ನ ಕೊಡಬೇಕು ಅಂತ. ವಿತಿನ್ ವೀಕ್ 4 ವರ್ಷಗಳಿಂದ ಆ ಕೆಲಸ ಆಗಿರಲಿಲ್ಲ. 4 ವರ್ಷಗಳಿಂದ ಆಗದೇ ಇರುವಂತಹ ಕೆಲಸ 1 ವಾರದೊಳಗೆ ಅದೆಲ್ಲ ಕಂಪ್ಲೀಟ್ ಆಗಿ ಕೆಲಸವನ್ನ ಮುಗಿತು. ಸರ್ದು ಒಂದು ಆಸೆ ಇದೆ, ನಮ್ಮ ಈ ಭಾಗದಲ್ಲಿ ತುಂಬಾ ಬುದ್ಧಿವಂತ ಮಕ್ಕಳಿದ್ದಾರೆ. ನಾನು ಸನ್ಮಾನ ಕಾರ್ಯಕ್ರಮಕ್ಕೆ, ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮಕ್ಕೆ ಅವರನ್ನ ಕರೆದದ್ದು, ಅವರಿಗೆ ನೋಡಿದಾಗ ಬಹಳ ಖುಷಿ ಆಯ್ತು. ಅವ್ರು ಹೇಳ್ತಾ ಇದ್ರು, ಇಷ್ಟು ಮಾರ್ಕ್ ತೆಗಿತಾರಲ್ಲ, ಆ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾದ್ರು ವ್ಯವಸ್ಥೆ ಮಾಡಿಯಲ್ಲ ಅಂತ 2-3 ಸಾರಿ ಸ್ವಲ್ಪ ಏರು ಧ್ವನಿಯಲ್ಲೇ ನನಗೆ ಹೇಳಿದ್ದಾರೆ, ನೀವೊಂದು ಲೈಬ್ರರಿ ಮಾಡಿ, ಅದಕ್ಕೆ ತಯಾರಿ ಮಾಡಿ, ಈ ಭಾಗದ ಜನರು ಎಲ್ಲೆಲ್ಲೋ ಹೋಗಿ ಓದೋದು ಬೇಡ, ಇಲ್ಲೇ ಕಾಲೇಜಿನಲ್ಲಿ ಒಂದು ರೂಮ್ ಅನ್ನ ಮಾಡಿ, ಅಲ್ಲಿ ಸ್ಟಡಿ ಟೇಬಲ್ ಅಂತ ಮಾಡಿ, ಅವರಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಗಳನ್ನ ಕೊಡಿ, ಅದನ್ನೆಲ್ಲ ಕೊಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ಮಾಡಿ ಅಂತ. ಸರ್, ನಿಜವಾಗಿಯೂ ನನಗೆ ಇದು ತುಂಬಾ ಇಂಟ್ರೆಸ್ಟೆಡ್ ಇರುವಂತಹ ವಿಷಯ. ನಾನು ಕಾಲೇಜಿಗೆ ಪ್ರಾಂಶುಪಾಲನಾದ ತಕ್ಷಣನೇ ನಮ್ಮ ಕಾಲೇಜಲ್ಲಿ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇದನ್ನ ಕೊಡ್ತಾನೆ ಬರ್ತಾ ಇದ್ದೀನಿ. ಈ ವರ್ಷನೂ ಏಪ್ರಿಲ್ 1ರಿಂದ ಏಪ್ರಿಲ್ 30ನೇ ತಾರೀಕುವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಕೋಚಿಂಗ್ ಅನ್ನ ನಮ್ಮ PU ಮಕ್ಕಳಿಗೆ ಕೊಡ್ತಾ ಇದ್ದೇನೆ. ಸರ್, ನೀವು ನಿಜವಾಗಿಯೂ ನನಗೆ ತುಂಬಾ ಬೇಸರ ಆಯ್ತು ಸರ್ ನೀವು ಹೋಗ್ತಿದ್ದೀರಾ ಅಂದಾಗ. ಯಾಕೆ ಅಂತಂದ್ರೆ ನಾನು ಒಂದಿಷ್ಟು ಕನಸುಗಳನ್ನ, ಕಾಲೇಜಿನಲ್ಲಿ ಒಂದಿಷ್ಟು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು ಅನ್ನುವಂತಹ ಆಲೋಚನೆಯಲ್ಲಿದೆ. ತಾವು ಉನ್ನತ ಹುದ್ದೆಗೆ ಹೋಗಿರೋದ್ರಿಂದ ಬಹಳ ಸಂತೋಷ ಇದೆ. ಯಾಕಂದ್ರೆ ಪ್ರಗತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಹೇಳ್ತಾ ಇದ್ದ ಹಾಗೆ ಸರ್, ನೀವು ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬಂದೇ ಬರ್ತೀರಿ ಅನ್ನುವಂತಹ ಆಶಾಭಾವನೆಯನ್ನು ಇಟ್ಕೊಂಡಿದ್ದೇನೆ. ಮತ್ತೆ ಇನ್ನೊಂದು ನನಗೆ ಯಾವಾಗಲೂ ಖುಷಿ ಆಗ್ತದೆ ಸರ್, ನಮ್ಮ ಕಾಲೇಜಿನಲ್ಲಿ ಒಂದು ಸಂಚಾಲಕರ ಬೋರ್ಡ್ ಇದೆ. ಅದನ್ನ ನೋಡ್ತಾ ಇರ್ಬೇಕಾದ್ರೆ ನನಗೆ ಯಾವಾಗಲೂ ಖುಷಿ ಆಗೋದೇನಂತ ಅಂದ್ರೆ, ಶಾಲಿನಿ ರಜನೀಶ್ ಮೇಡಮ್ ನಮ್ಮ ಇವತ್ತಿನ CS ಅವರು ನಮ್ಮ ಸಂಚಾಲಕರಾಗಿದ್ರು. ಆ ಬೋರ್ಡ್ ಅನ್ನ ನೋಡ್ಬೇಕಾದ್ರೆ ಸರ್, ನಾನು ನಿಮಗೆ ಅವಾಗ ಕಾಲೇಜಿಗೆ ಬಂದಾಗ ಹೇಳಿದ್ದೆ, ಸರ್ ನೀವೊಂದು ದಿನ ಇದದ್ದು ರಾಜ್ಯದ CS ಆಗ್ಬೇಕು ಅನ್ನುವಂತ ಈ ಇನ್ಸಿಡೆಂಟ್ ಅನ್ನ ನಾನು ಹೇಳಲೇಬೇಕು. ಒಂದ್ಸರಿ ಹೀಗೆ ನಾವು ಮಾತಾಡ್ತಾ ಇದ್ವಿ ಒಂದು ಕಡೆ, ಅವಾಗ ಮಾತಾಡ್ತಾ ಇರ್ಬೇಕಾದ್ರೆ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೆ ಸರ್, ಹೇಗೆ ಇವರು ರೆಸ್ಪಾನ್ಸ್ ಮಾಡ್ತಾರೆ, ಎಷ್ಟು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ಕಡೆ ಹರಿಹರ ಪಲ್ಲದಡಕದ ಕಡೆಯವರು ಹೇಳ್ತಾ ಇದ್ರು, ಅಧಿಕಾರಿಗಳೆಲ್ಲ ಎಲ್ಲಿ ಇದು ಅಂತ. ನಾನು ಏನ್ ಮಾಡ್ತಾ ಇದ್ದೆ ಸರ್, ಸಾರಿ ಟು ಸೇ ದಿಸ್, ನಿಮ್ಮ ನಂಬರ್ ಅವರಿಗೆ ಕೊಟ್ಟು ನಾನು ಹೇಳಿದೆ, ನೀವೊಂದು ಮೆಸೇಜ್ ಹಾಕಿ ಈಗ ಅಂತ ಹೇಳಿದೆ. ನಿಮ್ಮ ಸಮಸ್ಯೆಯನ್ನ ಮೆಸೇಜ್ ಹಾಕಿ, ಅರ್ಧ ಗಂಟೆಯಲ್ಲಿ ನೀವೇ ರಿಪ್ಲೈ ಬರಲಿಲ್ಲ ಅಂದ್ರೆ ಕೇಳಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ನಿಜವಾಗಿ ಇದನ್ನ ತುಂಬಾ ಧೈರ್ಯದಿಂದ, ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತದೆ. ನಾವು ಅಲ್ಲೇ ನಿಂತಿದ್ದೇವೆ, ಅವರು ಅಲ್ಲೇ ಮೆಸೇಜ್ ಅನ್ನ ಹಾಕಿದ್ರು, ಸರ್ ನಮ್ಮ ಇದರಲ್ಲಿ ಈ ರೀತಿದೊಂದು ಸಮಸ್ಯೆ ಇದೆ, ಇದನ್ನೊಂದು ಬಗೆಹರಿಸ್ಕೊಡ್ಬೇಕು ಅಂತ. ಇಮಿಡಿಯೇಟ್ ವಿತಿನ್ 2 ಮಿನಿಟ್ಸ್ ಪಟ್ಟಂತ ಅವ್ರು ಇಟ್ಟು ಇಬ್ಬರೊಳಗೆ ರೆಸ್ಪಾನ್ಸ್ ಬಂತು, ಓಕೆ ನಾನು ಅದನ್ನ ನೋಡ್ತೇನೆ ಅಂತ ಅನ್ನೋದನ್ನ. ಅವರು ಮತ್ತೆ ಕಳಿಸೋದು ಕನ್ನಡದಲ್ಲೇ ಮೆಸೇಜ್ ಅನ್ನ ಕಳಿಸೋದು ನನಗೆ ಬಹಳ ಖುಷಿಯಾಗಿದ್ದು. ಯಾಕೆಂದ್ರೆ ಅವರು ಮೂಲತಃ ಒಡಿಸಾದವರು, ಓದಿರೋದೆಲ್ಲ ನಾರ್ತ್ ಅಲ್ಲಿ, ಡೆಲ್ಲಿಯಲ್ಲಿ SP ಆಗಿದ್ದಂತವ್ರು. ಅವರಿಗೆ ಈ ಊರಿಗೆ ಬಂದು 1-2 ವರ್ಷ ಆಗಿರ್ಬೋದು. ಈಗಾಗಲೇ ನನ್ನ ಮೊದಲನೇ ರೆಸಲ್ಯೂಷನ್ ಅಲ್ಲಿ ಅವರು ಒಪ್ಪಿದೆ ಅಂತ ಬರೆದಿರೋದು ಕನ್ನಡದಲ್ಲಿ. ನಾವು ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗಿ ಮೊದಲನೇ ಮಾಡಿದಂತಹ ರೆಸಲ್ಯೂಷನ್ ಅಲ್ಲಿ ಸಾಮಾನ್ಯವಾಗಿ ಇಂಗ್ಲಿಷ್ ಅಲ್ಲಿ ಬರೀತಾರೆ, ಇವರು ನಮ್ಮಲ್ಲಿ ಒಪ್ಪಿದೆ ಅಂತ ಕನ್ನಡದಲ್ಲಿ ಬರೆದಿದ್ದಾರೆ. ಅದಾದ ಮೇಲೆ ನಾನು ಅವರಿಗೆ ಯಾವತ್ತೂ ಕೂಡ ಇಂಗ್ಲಿಷ್ ನಲ್ಲಿ ಮೆಸೇಜ್ ಅನ್ನ ಕಳಿಸಲೇ ಇಲ್ಲ, ಅದು ಕನ್ನಡದಲ್ಲೇ ಟೈಪ್ ಮಾಡಿಯೇ ಕಳಿಸೋದು. ಸರ್ ಕೂಡ ಕನ್ನಡದಲ್ಲೇ ನಮಗೆ ಮೆಸೇಜ್ ಅನ್ನ ಕಳಿಸ್ತಾರೆ. ಇಂತಹ ಅಧಿಕಾರಿಗಳಿದ್ದಾರಲ್ಲ, ನಮ್ಮ ದೇಶಕ್ಕೆ ಅಸೆಟ್ ಆಗ್ತಾರೆ. ಯಾಕಂದ್ರೆ ನಾನೊಬ್ಬ ಉಪನ್ಯಾಸಕನಾಗಿ ಹೇಳ್ತಾ ಇರುವಂತದ್ದು, ಯಾವಾಗಲೂ ನಮ್ಮ ಚಿಂತನೆಗಳು ಏನಿರ್ತದೆ ಅಂದ್ರೆ, ಒಳ್ಳೆಯ ಅಧಿಕಾರಿ ಇರಬೇಕು, ನಮ್ಮ ದೇಶದಲ್ಲಿರುವಂತಹ ಒಂದಿಷ್ಟು ಸಮಸ್ಯೆಗಳನ್ನ ಸರಿಹೋಗಿಸ್ಬೇಕು ಅನ್ನುವಂಥದ್ದು. ಸರ್, ನಾನು ನಿಮ್ಮಂತಹ ಅಧಿಕಾರಿಗಳಲ್ಲಿ ಮತ್ತೆ ಇನ್ನೊಂದು ವಿಷಯವನ್ನ ನಾನು ನಿಮಗೆ ಎಲ್ಲರಿಗೂ ಹೇಳಲೇಬೇಕು. ಎಲ್ಲರಿಗೂ ಗೊತ್ತಿರ್ತದೆ, ಆದ್ರೆ ಕೆಲವೊಬ್ಬರಿಗೆ ಗೊತ್ತಿಲ್ಲದವರಿಗೆ. ಸರ್ 2ನೇ ಬಾರಿ ಅವರು UPSC ಎಕ್ಸಾಮ್ ಬರೆದು ದೇಶಕ್ಕೆ 46ನೇ ರ್ಯಾಂಕ್ ಬಂದಿರುವಂತದ್ದು. ಅವರು DC ಆಗ್ಬೇಕಾದ್ರೆ, ಸಾರಿ IAS ಆಗ್ಬೇಕಾದ್ರೆ 46ನೇ ರ್ಯಾಂಕ್ ಬಂದು ಆಗಿರುವಂತಹದ್ದು. ಸರ್, ನಿಮ್ಮಂತಹ ಬುದ್ಧಿವಂತರು ನಮ್ಮನ್ನೆಲ್ಲ, ನನಗೆ ನೀವು ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗ್ತದೆ ಸರ್. ಯಾಕೆ ಅಂತ ಅಂದ್ರೆ, ನಾನೊಬ್ಬ ಪ್ರಾಂಶುಪಾಲನಾಗಿ ನನಗಿಂತ ಮೇಲಿರುವಂತಹವರು ತುಂಬಾ ಬುದ್ಧಿವಂತರಿರ್ಬೇಕು ಅಂತ ನಾನು ಆಲೋಚನೆ ಮಾಡ್ತೇನೆ. ನನಗೆ ಹೇಳಬೇಕು ಅನ್ನುವಂತಹ ಆಲೋಚನೆಯನ್ನ ನಾನು ಯಾವಾಗಲೂ ಕೂಡ ಮಾಡ್ತೇನೆ. ತಾವು ಅದನ್ನ ಮಾಡಿದಿರಿ. ನಿಮ್ಮ ಮಾರ್ಗದರ್ಶನ ನಮ್ಗೆ ಯಾವಾಗಲೂ ಇರಲಿ ಸರ್. ಖಂಡಿತವಾಗಿ ನಾನು ಈ ಕಾಲೇಜಲ್ಲಿ ಇನ್ನೂ 10 ವರ್ಷಗಳ ಕಾಲ ಪ್ರಾಂಶುಪಾಲನಾಗಿ ಇರ್ತೇನೆ.
ಖಂಡಿತವಾಗಿಯೂ ನೀವು ಹೇಳಿರುವಂತಹ ಒಂದು ಸ್ಟಡಿ ಸರ್ಕಲ್ ಅನ್ನಂತೂ ನಮ್ಮ ಕಾಲೇಜಲ್ಲಿ ಖಂಡಿತವಾಗಿಯೂ ಮಾಡ್ತೇನೆ ಸರ್. ಆ ಪ್ರಯತ್ನದಲ್ಲಿ ನಾನಿದ್ದೆ, ಕೆಲಸ ಮಾಡ್ತಾ ಇದ್ದೇನೆ. ತುಂಬಾ ಅಧಿಕಾರಿಗಳನ್ನು ಕಂಡಿದ್ದೇನೆ. ಇಷ್ಟೊಂದು ಜನಸ್ನೇಹಿಯಾಗಿ ಕೆಳಗಿನ ನಮ್ಮಂತ ಏನು ಸಿಬ್ಬಂದಿಗಳಿಗೆ ಒಂದು ಮಾರ್ಗದರ್ಶಕರಾಗಿ ತುಂಬಾ ಆತ್ಮೀಯತೆಯಿಂದ ನಡ್ಕೊಂಡಂತಹ ಎಲ್ಲಿ ಕಠಿಣ ನಿಲುವುಗಳನ್ನು ತಗೊಳ್ಬೇಕು ಅಲ್ಲಿ ಆಡಳಿತದ ಒಂದು ದೃಷ್ಟಿಯಿಂದ ಕಠಿಣ ನಿಲುವುಗಳನ್ನು ತಗೊಂಡಿದ್ದಾರೆ. ಅದೇ ರೀತಿ ಆತ್ಮೀಯತೆಯಿಂದ ಒಂದು ಕರೆದು ನಮ್ಮನ್ನೊಂದು ಮಕ್ಕಳ ರೀತಿಯಲ್ಲಿ ನಮ್ಮನ್ನು ಕಂಡವರು ನಮ್ಮನ್ನು ಮಾತಾಡಿಸ್ತಿದ್ರು. ಮತ್ತೆ ಅವರ ಕೆಲವು ಯೋಜನೆಗಳು ಈಗಾಗಲೇ ಅವರು ತುಂಬಾ ನನಗೆ ಹೇಳಿದ್ದಾರೆ. ಒಂದಷ್ಟು ನಾನು ನನ್ನ ಕೈಯಿಂದ ಆದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಡುವಾಗ ನಾನು ಮಾಡಿದ್ದೇನೆ ಸರ್. ಆದರೆ ಅದನ್ನು ನಿಮ್ಮ ನಿರೀಕ್ಷೆಗೆ ನಾನು ತಲುಪಲಿಕ್ಕೆ ಆಗಲಿಲ್ಲ. ಅದರ ಬಗ್ಗೆ ನನಗೆ ನೋವಿದೆ ಸರ್. ಅದನ್ನು ಖಂಡಿತ ನಾವು ಈಗ ಎಲ್ಲರೂ ಸಪೋರ್ಟ್ ಇದೆ ಸರ್. ಈಗ ಮಾಡ್ತೇವೆ, ನಾನು ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವು ಮಾಡ್ತೀವಿ. ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ದಾರೆ, ಅವರು ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಈಗ ನಮ್ಮ ಪರವಾಗಿ ಎಲ್ಲ ದೇವಸ್ಥಾನ ಅಭಿವೃದ್ಧಿಗೆ ಪೂರಕವಾಗಿದ್ದಾರೆ ಸರ್. ಇದನ್ನು ಖಂಡಿತವಾಗಿ ನಾನು ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನಗಳಲ್ಲಿ ನಾನು ತೊಡಗಿಸಿಕೊಳ್ತೇನೆ. ಕರ್ತವ್ಯದಲ್ಲಿ ಕಂಡಂತ ಅತ್ಯಂತ ದಕ್ಷ ಅಧಿಕಾರಿ ಅಂತ ನಾನು ಈ ಮೂಲಕ ಉಲ್ಲೇಖಿಸ್ತೇನೆ. ಅದೇ ರೀತಿ 2024-25ನೇ ಸಾಲಿನ ಚಂಪಾಷಷ್ಠಿ ಮಹೋತ್ಸವವನ್ನು ಇನ್ನೊಂದು ಮಟ್ಟಕ್ಕೆ ತಗೊಂಡಂತ ವ್ಯಕ್ತಿ ಶ್ರಮ ಅವರದೇ ಇತ್ತು. ಅವರು ಈ ಚಂಪಾಷಷ್ಠಿ ಜಾತ್ರೆಯ ಕೆಲವು ವ್ಯವಸ್ಥೆಗಳನ್ನು ನಾನೇ ವಹಿಸಿಕೊಂಡಿದ್ದೆ. ಅದು ನನಗೆ ಅವರು ಮಾರ್ಗದರ್ಶನ ಕೊಟ್ಟಿದ್ರು. ತುಂಬಾ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಜಾತ್ರೆ. ಅದೇ ರೀತಿ ನೌಕರರೊಂದಿಗೂ ಕೆಳ ಹಂತದ ನೌಕರರಲ್ಲೂ ಒಂದೇ ರೀತಿಯ ಭಾವನೆಯನ್ನು ಹೊಂದಿದಂತಹ ದಕ್ಷ ಅಧಿಕಾರಿ. ಇವರ ಅಧಿಕಾರ ಅವಧಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಹಾಗೂ ನನ್ನ ಸಹೋದ್ಯೋಗಿಗಳ ಪುಣ್ಯ ಅಂತ ಕಾಣ್ತೇನೆ. ನಮ್ಮ ಪ್ರೆಸ್ ಕ್ಲಬ್ನ ಯಾವುದೇ ವಿಚಾರಗಳನ್ನು ಅಥವಾ ದೇವಳದ ಸುದ್ದಿಗಳನ್ನು ಬಿತ್ತರಿಸುವಂತಹ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕರೆದೊಯ್ಯಿಸಿದವರು ನಮ್ಮ ಈಗಿನ CO ಸರ್ ಅವರು. ನಾವು ಯಾವುದೇ ವಿಷಯವನ್ನ ದೇವಳದ ಸಂಬಂಧಿಸಿದ ವಿಚಾರವನ್ನ ನೇರವಾಗಿ ಹಾಕುವಂತ ವ್ಯವಸ್ಥೆಗೆ ಹೋಗುವುದಿಲ್ಲ. ಅದನ್ನ ಅವರು ಇರುವವರಿಗೆ ಕಳಿಸಿದಾಗ ಕೂಡ ಬಹಳ ಅದ್ಭುತವಾದಂತಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅದು ಹೀಗೆ ಆಗ್ಬೋದು ಅಥವಾ ಹೀಗೆ ಮಾಡಿ ಹೇಳುವಂತ ಅವಳಿ ಅಧಿಕಾರಿಗಳು ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರವನ್ನ ವಹಿಸಿದವರು. ಕಾರ್ಯತತ್ಪರತೆ ಅನ್ನುವುದು ಕೇವಲ ನಮ್ಮ ಕಣ್ಣೆದುರಿಗೆ ಅಥವಾ ಅವರಿಗೆ ಮುಖಸ್ತುತಿಯ ರೀತಿಯಲ್ಲಿ ಭಾಸವಾಗುವಂಥದ್ದಲ್ಲ. ಸರ್ವ ಭಕ್ತಾಭಿಮಾನಿಗಳು, ಅದೇ ರೀತಿ ಕ್ಷೇತ್ರದ ಬಹಳ ಪ್ರಮುಖವಾದಂತಹ ಗಣ್ಯರು, ಅಲ್ಲದೆ ಕ್ಷೇತ್ರಕ್ಕೆ ಬರ್ತಿದ್ದಂತಹ ಭಕ್ತಾದಿಗಳು ಮೊನ್ನೆ ನಡೆದಂತಹ ಬಹಳ ಹಬ್ಬದೋಪಾದಿಯ ಜಾತ್ರೆಯ ಸಮಯದಲ್ಲಿ ನಮಗೆ ಫೀಡ್ಬ್ಯಾಕ್ ಅಂತ ಏನು ಕೊಡ್ತಾರ, ಆ ಸಂದರ್ಭದಲ್ಲಿ ಇವರ ಸರ್ ಬಗ್ಗೆ ಬಹಳ ಅದ್ಭುತವಾದಂತಹ ಮಾತುಗಳನ್ನ ಆಡಿದ್ದಾರೆ. ಈಗ ನಾವು ಏನು ಪತ್ರಿಕೆಯಲ್ಲಿ ಬರ್ತಿದ್ರು ಕೂಡ ಕೆಲವರು ಅದು ಅಷ್ಟು ಸರಿಯೋ ತಪ್ಪೋ ಅಂತೇಳಿ ಈಗ ವಿಶ್ಲೇಷಣೆ ಮಾಡ್ತಾರೆ. ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸರ್ ಅವರನ್ನ ಶ್ಲಾಘಿಸಿದ್ದಾರೆ. ಸುಬ್ರಹ್ಮಣ್ಯ ದೇವರ ಈಗಾಗಲೇ ನಿರ್ಗಮಿತ ಆಡಳಿತಾಧಿಕಾರಿಗಳಾದ ಶ್ರೀಯುತ ಜುಬಿನ್ ಮೊಹಮ್ಮದ್ ಸರ್ ಅವರಿಗೆ ನೀಡ್ತಾ ಇದ್ದೇವೆ. ಮತ್ತೊಬ್ಬರ ಶ್ರೀ ಸುಬ್ರಹ್ಮಣ್ಯ ದೇವರು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ನೀಡಿ ಹರಸಲಿ. ಲೋಕೇಶ್ ಸಮಿತಿ ಅಧ್ಯಕ್ಷರೇ, ಕಟ್ಟಡ ಸಮಿತಿ ಅಧ್ಯಕ್ಷರೇ, ಜಿಲ್ಲಾ ಕಾರ್ಮಿಕ ಸಮಿತಿ ಸದಸ್ಯರೇ, ಎಲ್ಲ ಜನಪ್ರತಿನಿಧಿಗಳು, ಮಾಸ್ಟರ್ ಬ್ಯಾಂಕ್ ಕಮಿಟಿ ಮೆಂಬರ್ಸ್, ಮತ್ತೆ ನಮ್ಮ ಪ್ರೀತಿಯ ಸಿಬ್ಬಂದಿಗಳೇ, ಎಲ್ಲರೂ ನಮ್ಮ ಸ್ನೇಹಿತರು, ಮತ್ತೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮೆಲ್ಲರಿಗೂ ನಮಸ್ಕಾರ. ಇದನ್ನ
ಸ್ವಲ್ಪ ನಾನು ಎಮೋಷನಲ್ ನಾನು ಕೂಡ ನಮ್ಮ ಈಗ ಬರ್ತಾರೆ ಸ್ವಲ್ಪ ಎಮೋಷನಲ್ ವ್ಯಕ್ತಿ, ಆದರೂ ಇದು ಒಂದು ಭಾವನಾತ್ಮಕ ಕ್ಷಣ ಕೂಡ. ಯಾಕೆಂದ್ರೆ ಒಂದು ಅಧಿಕಾರಿ, ಯಾವುದೋ ಒಂದು ಅಧಿಕಾರಿ ಅಥವಾ ಸಿಬ್ಬಂದಿಯಾಗಿ ನಾವೇ ಸರ್ಕಾರ ಸೇರಿಸಿದ್ರೆ ತುಂಬಾ ಪಾತ್ರವನ್ನು ವಹಿಸ್ತೀವಿ. ನಮ್ಮ ಒಂದು ಉದ್ದ ಕರಿಯರ್ ಅಂತ ಹೇಳ್ತೀವಿ, ಒಂದು 30 ವರ್ಷ 35 ವರ್ಷ ಇರ್ತದೆ. ಸೊ ಎಸ್ಪೆಷಲಿ IAS ಆಫೀಸರ್ ಆಗಿ ಬಂದ್ರೆ ಅದರಲ್ಲಿ ಕೂಡ ತುಂಬಾ ಜಾಗಕ್ಕೆ ಹೋಗ್ತೀವಿ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀವಿ, ಕೆಲವೊಂದು ಸೆಂಟರ್ ಹೋಗ್ತೀವಿ, ಹೊರಗಡೆ ಕೂಡ ಹೋಗ್ತೀವಿ ನಮ್ಮ ದೇಶಪರವಾಗಿ. ಆದ್ರೂ ನಮ್ಮ ಮೊದಲಿನ ಪೋಸ್ಟಿಂಗ್, ಫಸ್ಟ್ ಪೋಸ್ಟಿಂಗ್ ಯಾವಾಗಲೂ ಸ್ಪೆಷಲ್ ಆಗಿರ್ತದೆ, ಅದನ್ನ ಯಾವಾಗಲೇ ನೆನಪಿರ್ತದೆ. ಸೊ ಪುತ್ತೂರು ವಾಸ್ ಮೈ ಫಸ್ಟ್ ಪೋಸ್ಟಿಂಗ್ ಆಸ್ ಎನ್ IAS ಆಫೀಸರ್. ಸೊ ಇಲ್ಲಿ ಬರುವಾಗಲೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾನು ಕೇಳಿದ್ದು, ಬಂದ ಕೂಡಲೇ ನಮಗೆ ನಮ್ಮ ಜಿಲ್ಲಾಧಿಕಾರಿ, ಮಾನ್ಯ ಜಿಲ್ಲಾಧಿಕಾರಿ ಅವರು ಮುರಳಿ ಸರ್ ಫಸ್ಟ್ ಡೇನೇ ಹೇಳಿದ್ರು, ನಿಮ್ಮ ಇದರಲ್ಲಿ ಉಪಭಾಗದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅದನ್ನ ಒಂದು ಗಮನ ಹರಿಸಬೇಕು, ಸ್ವಲ್ಪ ಅದನ್ನ ಡೆವಲಪ್ಮೆಂಟ್ ಮಾಡಬೇಕು. ಮತ್ತೆ ಇದು ನನ್ನ ಸೌಭಾಗ್ಯ ಕೂಡ, ನನಗೆ ಪುತ್ತೂರು ಸಬ್ ಡಿವಿಷನ್ ಸಿಕ್ಕಿತ್ತು. ಬಹಳ ಒಳ್ಳೆ ಅಧಿಕಾರಿಗಳು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆ ಲೋಕ ನಾಯಕರು ಈ ಪ್ರದೇಶದಲ್ಲಿ ಸಿಕ್ಕಿದ್ದಾರೆ. ನಾನು ಮೊನ್ನೆ ನನ್ನ ಲಾಸ್ಟ್ ಅಡ್ರೆಸ್ ಒಂದು ಜನವರಿ 26ಗೆ ನಾನು ಮಾಡಿದ್ದು ಪುತ್ತೂರಲ್ಲಿ, ಅದೆಲ್ಲ ಹೇಳ್ತಾ ಇದ್ದೆ. ಈ ಸಂವಿಧಾನ ರಚಿಸಲಿಕ್ಕೆ ದೊಡ್ಡ ಪಾತ್ರ ವಹಿಸಿದ್ರು ಶ್ರೀ BN ರಾವ್ ಅವರು ಆವಾಗ IASಗೆ ICS ಅಂತ ಹೇಳ್ತಾ ಇದ್ರು, ಇಂಪೀರಿಯಲ್ ಸಿವಿಲ್ ಸರ್ವಿಸ್. ಅವರು ಸಿವಿಲ್ ಸರ್ವೆಂಟ್ ಇದ್ರು. ಜಮ್ಮು ಕಾಶ್ಮೀರದ್ದು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿದ್ರು, ಜವಾಹರ್ಲಾಲ್ ನೆಹರೂಜಿ ಅವರಿಗೆ ಆಗಿದ್ರು. ಅವರು ಡ್ರಾಫ್ಟಿಂಗ್ ಕಮಿಟಿದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡೈರೆಕ್ಟ್ ಸೆಕ್ರೆಟರಿ ಇದ್ರು, ಕಾರ್ಯದರ್ಶಿ ಇದ್ರು BN ರಾವ್ ಸಾಹೇಬ್. ಅವರು ಎಲ್ಲಿಂದ ಕೇಳಿದ್ರೆ ಬಹುಶಃ ತುಂಬಾ ಜನರಿಗೆ ಗೊತ್ತಿಲ್ಲ, ಇಲ್ಲಿ ಕೂಡ ಈಸ್ ಫ್ರಮ್ ದಕ್ಷಿಣ ಕನ್ನಡ, ಅವರು ಮ್ಯಾಂಗ್ಳೂರಿಂದಾನೆ. ಸೊ ಆ ತರ ಒಂದು ಬುದ್ಧಿಮಂತರ ಜಿಲ್ಲೆಗೆ ನನಗೆ ಪೋಸ್ಟಿಂಗ್ ಸಿಕ್ಕಿತ್ತು ಅಂತ ಬಹಳ ಒಂದು ಹೆಮ್ಮೆದ ವಿಚಾರ. ಸ್ವಲ್ಪ ಅಪ್ರಿಹೆನ್ಷನ್ಸ್ ಇತ್ತು ಇಲ್ಲಿ ಬರುವಾಗಲೇ, ಹೇಗಿರುತ್ತೆ ಪೋಸ್ಟಿಂಗ್, ಏನಿಲ್ಲ ದೊಡ್ಡ ಉಪಭಾಗವಿದೆ. ಅದರೊಟ್ಟಿಗೆ ಕುಕ್ಕೆ ಸುಬ್ರಹ್ಮಣ್ಯ ಚಾರ್ಜ್ ಕೂಡ ಒಂದು ಸಿಕ್ಕಿತ್ತು, ಅದು ಕೂಡ ನನ್ನೊಂದು ಪುಣ್ಯ ಮತ್ತು ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಫಸ್ಟ್ ನನಗೆ ಚಾರ್ಜ್ ಸಿಕ್ಕಿತ್ತು, ಇಲೆಕ್ಷನ್ ಡಿಕ್ಲೇರ್ ಆಗಿ 2-3 ದಿವಸದ ನಂತರನೇ ಚಾರ್ಜ್ ಸಿಕ್ಕಿತ್ತು. ಸೊ ಆವಾಗ ಜಾಸ್ತಿ ಬರ್ಲಿಕ್ಕೆ ಆಗಲಿಲ್ಲ. ಅದು ಫಸ್ಟ್ ಡೇ ನನಗೆ ನೆನಪಿದೆ, ನಾನು ಇವತ್ತು ಚಾರ್ಜ್ ತಗೊಂಡೆ, ಸೆಕೆಂಡ್ ನೆಕ್ಸ್ಟ್ ಡೇ ಬೆಳಿಗ್ಗೆ ನನಗೆ DC ಅವರೇ ಕಾಲ್ ಬಂತು, ಸ್ವಲ್ಪ ಜೋರ್ ಮಾಡಿದ್ರು, ಏನ್ ನಡ್ತಾ ಇದೆ ದೇವಸ್ಥಾನದಲ್ಲಿ ಸರ್, ನಾನು ನಿನ್ನೆ ಚಾರ್ಜ್ ತಗೊಂಡು ಇಲ್ಲಿವರೆಗೆ ಹೋಗ್ಲಿಲ್ಲ ಅಂತ ಏನ್ ಹೇಳ್ತು. ಅಲ್ಲ, ಯಾರು ಒಬ್ರು ಜಡ್ಜು ಮತ್ತೆ ಯಾರು ಬಹಳ ಸೀನಿಯರ್ IAS ಅಧಿಕಾರಿ ಅವರು ಬಂದು ಆಂಧ್ರಪ್ರದೇಶದಿಂದ ಅವ್ರು ಕಾದು ಹೋದ್ರು, ಅವ್ರಿಗೆ ಏನು ರೂಮ್ ಸಿಗಲಿಲ್ಲ, ಸಮಥಿಂಗ್ ಆ ಥರ ಅನುಭವ ಸ್ವಲ್ಪ ವ್ಯವಸ್ಥಿತವಾಗಿ ಆಗಿರಲಿಲ್ಲ. ಸೊ ಜಯರಾಮ್ ಅವರಿಗೆ ನೆನಪಿರ್ಬೋದು. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನಾನು ಸ್ವಲ್ಪ ಭಯ ಕೂಡ ಬಂತು, ಮನೆಗೆ ಎಲ್ಲಿ ಏನ್ ಚಾರ್ಜ್ ಸಿಕ್ಕಿದೆ, ಈಗ ಏನಾಗುತ್ತೆ. ನೆಕ್ಸ್ಟ್ ಡೇ ಇನ್ನೂ ಕಾಲ್ಸ್. ಸೊ ಇನಿಷಿಯಲ್ 1 ತಿಂಗಳು ಡೈಲಿ ಏನಾದ್ರು ಒಂದು ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಬಟ್ ಸ್ಲೋಲಿ ಒಂದು ಹಂತವಾಗಿ ತಮ್ಮೆಲ್ಲರ ಸಹಕಾರದಿಂದ ಒಂದು ಹಂತಕ್ಕೆ ತುಂಬಾ ಸಮಸ್ಯೆಗಳು, ಸವಾಲುಗಳು ಒಂದು ಹಂತಕ್ಕೆ ನಾವೇ ಅಡ್ರೆಸ್ ಮಾಡ್ಕೊಂಡು ಬಗೆಹರಿಸ್ಕೊಂಡು ಬಂದಿದ್ದೀವಿ. ಮತ್ತೆ ತುಂಬಾ ಚೇಂಜ್ ಆಗಿದೆ. ಈಗಲೇ ನನಗೆ ನಾನು ಮಾಡಿದ್ದು ಅಂತ ಹೇಳ್ತಾ ಇಲ್ಲ, ದಿ ಎಂಟೈರ್ ಟೀಮ್ ಅಂದ್ರೆ ಜನಪ್ರತಿನಿಧಿಗಳು ಸೇರಿ, ಮಾಧ್ಯಮಿಕರು ಸೇರಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಟೀಮ್ ಅಂತಾನೆ ಒಂದು ನಾವು ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿದ್ದು. ಮತ್ತೆ ಆ ಒಂದು ಸ್ಪಿರಿಟ್, ಆ ಒಂದು ಭಾವನೆಗಳು ಈಗಲೇ ಇದೆ. ಸೊ ದಟ್ ಈಸ್ ಐ ಥಿಂಕ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಮತ್ತೆ ಅದನ್ನ ನನಗೆ ನೆನಪಿರುತ್ತೆ, ದಟ್ ಈ ತರ ಒಂದು ನಾವೇ ತಂಡ ರಚನೆ ಮಾಡ್ಲಿಕ್ಕೆ ಒಂದು ಸಾಧ್ಯ ಆಗಿತ್ತು. ಮತ್ತೆ ತುಂಬಾ ಇನಿಷಿಯಲಿ ನನಗೆ ಬಹಳ, ನಾನು ಹೇಳಿದಂಗೆ ಸ್ವಲ್ಪ ಪದ್ಧತಿಗಳು, ಆಫೀಸ್ ಪದ್ಧತಿಗಳು ನೋಡಿ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು, ಅದನ್ನ ಸ್ವಲ್ಪ ಸುಧಾರಣೆ ಮಾಡ್ಬೇಕಾಗಿದೆ ಅಂತ ಭಾವನೆಗಳು ಬಂದಿತ್ತು. ಬಟ್ ಆದ ನಂತರ ಸುಮಾರು ಒಂದು 3-4 ತಿಂಗಳು ಬಹುಶಃ ನಂತರ ನಮ್ಮ EO ಅವರು ಬಂದ್ರು, ಅರವಿಂದ್ ಸಾಹೇಬ್ ಬಂದ್ರು. ಮತ್ತೆ ಆದ ನಂತರ ನನ್ನ ಟೆನ್ಷನ್ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಸೊ ಆದ ಮುಂಚಿತವಾಗಿ ನಮ್ಮ ಮಳೆಗಾಲದಲ್ಲಿ ಕೂಡ ಪ್ರತಿಯೊಂದು ವಾರ ಆಲ್ಮೋಸ್ಟ್ ನಿತಿನ್ ಬಹಳ ಓಡಾಡ್ತಾರೆ ನನ್ನೊಟ್ಟಿಗೆ. ಸೊ ಅವ್ರದ್ದು ಕೂಡ ಒಂದು ದೊಡ್ಡ ಪಾತ್ರ ಇದೆ ಎಲ್ಲ ಇದರಲ್ಲಿ. ಸೊ ನಾನು ಆಲ್ಮೋಸ್ಟ್ ಪ್ರತಿಯೊಂದು ವಾರ ಐ ಯೂಸ್ ಟು ಫೈಂಡ್ ಒಂದು ಟೈಮ್ ಹುಡುಕಿ ಬರ್ತಾ ಇತ್ತು ನಾನು. ಬಟ್ ಆದ ನಂತರ ಸ್ವಲ್ಪ ಅರವಿಂದ್ ಅವರು ಬಂದ ನಂತರ ಒಂದು ಸಮಾಧಾನ ಸಿಕ್ಕಿತ್ತು, ಆಯ್ತು ಅಲ್ಲಿ ಯಾರೊಬ್ಬರು ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ, ದಕ್ಷ ಅಧಿಕಾರಿ ಇದ್ದಾರೆ, ಅದನ್ನ ನೋಡ್ಕೊಳ್ತಾರೆ ಅಂತ. ಅದಕ್ಕೆ ನಾನು ಬರೀ ಕೆಲವೊಮ್ಮೆ ವಾರಕ್ಕೆ ಒಮ್ಮೆ 2 ವಾರಕ್ಕೆ ಒಮ್ಮೆ ಕಾಲ್ ಮಾಡಿ ನಾನು ಮಾತಾಡ್ತಾ ಇದ್ರು. ಸೊ ಅದಕ್ಕೆ ತುಂಬಾ ಸುಧಾರಣೆ ಅವರಿಂದಲೇ ಬಂದಿದೆ. ಸೊ ಧನ್ಯವಾದಗಳು. ಸೊ ಮತ್ತೆ ಆದ ನಂತರ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಈಗ ಮುಖ ನೋಡಿದರೆ ಪರಿಚಯ ಆಗ್ಬಿಟ್ಟಿದೆ. ಸೊ ಇಷ್ಟೊಂದು ಉದ್ದ ಸಮಯ ನನಗೆ ಸಿಗತ್ತೆ ಅಂತ ಅಪೇಕ್ಷೆ ಇರಲಿಲ್ಲ. ಅದನ್ನ ಈ ದೇವರದು ನಿರ್ಧಾರ, ನಮಗೂ ಅವರ ಏನು ಒಂದು ಪ್ಲಾನಿಂಗ್ ಇರುತ್ತೆ, ಯೋಜನೆ ಇರುತ್ತೆ, ಅದನ್ನ ದಾಟಿ ನಮ್ಗೆ ಏನ್ ಮಾಡಕ್ಕೆ ಬರಲ್ಲ. ಸೊ ಕೊನೆಯ ದಿವಸ ಕೂಡ ನಾನು ಆಡಳಿತಾಧಿಕಾರಿಯಾಗಿನೇ ಆಫೀಸ್ ಬಿಟ್ಟೆ. ಸೊ ಎಲ್ಲ ಸೆಕ್ಷನ್ಸ್, ರೈಟ್ ಫ್ರಮ್ ಪ್ರೋಟೋಕಾಲ್ ಸೆಕ್ಷನ್ ತುಂಬಾ ಇಶ್ಯೂ ಇತ್ತು.
ಬರುವಾಗಲೇ. ಬಟ್ ಎಲ್ಲ ಚರ್ಚೆ ಮಾಡಿ ಎಲ್ಲ ಒಟ್ಟಿಗೆ ಬೇರೆ ಬೇರೆ ಡಿಸಿಷನ್ಸ್ ಮಾಡಿಕೊಂಡು ತುಂಬಾ ಸಹಕಾರ ಸಿಕ್ಕಿತ್ತು ಜಯರಾಮ್ ಅವರಿಂದ. ಧನ್ಯವಾದಗಳು ಸಭೆ ಕೂಡ. ಒಂದು ನೈಟ್ ಪ್ರೋಟೋಕಾಲ್ ಅಂತ ಬಹಳ ಬೆಳಿಗ್ಗೆ ಇತ್ತು ನಾನು ಬರುವಾಗ, ಯಾವಾಗಲೇ ಯಾರು ಕಾಲ್ ಮಾಡಿ ಹೇಳ್ತಾ ಇದ್ರು, ಅದನ್ನ ಒಂದು ಶುರು ಮಾಡಿದ್ರು. ಮತ್ತೆ ಎಲ್ಲರೂ ನಮ್ಮ ಹಿಂದಿನ ಕಮಿಟಿಯವರು ಎಲ್ಲರೂ ಜನಪ್ರತಿನಿಧಿಗಳು ಬಹಳ ಸಹಕಾರ ಕೊಟ್ಟರು ಬಳಿ. ಯಾಕೆಂದ್ರೆ ನಾವೇ ಈಗ ಶಿವರಾಮ್ ರಾಯ್ ಸಾಹೇಬ್ ಹೇಳ್ತಾ ಇದ್ರು, ಅವರು ನಿಂತ್ಕೊಂಡು ಮಾತಾಡುವಾಗ ನನಗೆ ಭಯ ಬರ್ತಾ ಇತ್ತು. ಅವರು ಯಾವಾಗಲೇ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡ್ತಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಹೇಳಿದ್ರೆ ಬಯಸ್ತೀನಿ, ಎರಡು ಉಪಾಯದಲ್ಲಿ ಮಾಡಬಹುದು, ಗಲಾಟೆನೂ ಮಾಡಬಹುದು, ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ಒಳ್ಳೆಯ ಉದ್ದೇಶದಲ್ಲಿ ಕೂಡ ಒಂದು ಫೀಡ್ಬ್ಯಾಕ್ ಕೊಡಬಹುದು. ಅವ್ರು ಯಾವಾಗಲೇ ಅವರ ಪದಗಳು ಕೆಲವರಿಗೆ ನೋವು ಬರ್ತಾ ಇರಬಹುದು ನನಗೆ ಗೊತ್ತಿಲ್ಲ, ಬಟ್ ಐ ಯೂಸ್ ಟು ಟೇಕ್ ಇಟ್ ಇನ್ ಎ ಗುಡ್ ಪಾಸಿಟಿವ್ ಸ್ಪಿರಿಟ್. ಅವರು ಯಾವಾಗಲೇ ಪಂಚಾಯತ್ ದಾರಿ ದೀಪ ಬಗ್ಗೆ ಹೇಳಿದ್ರು, ಮತ್ತೆ ಸುಮಾರು ಐಡಿಯಾಗಳು. ಮತ್ತೆ ನಾವೆಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ರೆ ಎಲ್ಲನೇ ದೇವರಾಗಿದ್ದೀವಿ ಅಂತ ನಾವು ಅನ್ಕೋಬಾರ್ದು. ಅದು ನನ್ನ ಪರ್ಸನಲ್ ಫೀಲಿಂಗ್ಸ್. ಮತ್ತೆ ಅವರು ಕೂಡ ಹೇಳಿದ್ರು ನನ್ನ ತಾಯಿ ಅವರದ್ದು ಅನುಗ್ರಹ ಇರ್ಬೋದು ಅಂತ. ಅದು ಅಬ್ಸಲ್ಯೂಟ್ಲಿ ಕರೆಕ್ಟ್. ನನ್ನ ತಾಯಿ ಅವರು ಪ್ರಾಧ್ಯಾಪಕರು ತಂದಾವೂರಲ್ಲಿ ಇದ್ದಾರೆ, ನನ್ನ ತಾಯಿಗೆ ಕಳ್ಕೊಂಡೆ ಹಿಂದೆ. ಮತ್ತೆ ತಂದಾವೂರಲ್ಲಿ ಇದ್ದಾರೆ, ಆನಂದದಲ್ಲಿ ಸುದೀರ್ಘ ಒಂದು 30 ವರ್ಷ ಕೆಲಸ ಮಾಡ್ಕೊಂಡು ಜಮ್ಮು ಕಾಶ್ಮೀರ ಅದೆಲ್ಲ ಮಾಡ್ಕೊಂಡು ಬಂದರೆ. ಸೊ ಅವರಿಂದ ನನಗೆ ತುಂಬಾ ಕಲಿಕೆಯನ್ನು ಸಿಕ್ಕಿದೆ. ಮತ್ತೆ ಅವರಿಂದ ಒಂದು ಕಲಿಕೆ ಬಹಳ ಪ್ರಮುಖವಾದ ಕಲಿಕೆ ಅಂತ ಹೇಳಿದ್ರೆ, ನೀವು ಬೇರೆಯವರು ನನ್ನೊಟ್ಟಿಗೆ ಹೇಗೆ ವರ್ತಿಸಬಹುದು ಅಂತ ನಾವೇ ಅಪೇಕ್ಷೆ ಇಡ್ತೀವಿ. ಒಂದು ಅವರು ನನಗೆ ಗೌರವ ಕೊಡಬೇಕು, ಅವರು ನನಗೆ ಸಿಹಿಯಾಗಿ ಮಾತಾಡಬೇಕು, ಜನರಸ್ ಆಗಿ ಉದಾರಾಗಿ ಮಾತಾಡಬೇಕು. ಅದೇ ವರ್ತನೆ ನಾವೇ ಕೂಡ ಅವರಿಗೆ ತೋರಿಸ್ಬೇಕು. ಅವರು ಯಾರು ಇರಲಿ, ಅವರು ಮೇಲಧಿಕಾರಿ ಇರಲಿ, ಅವರು ಜನಪ್ರತಿನಿಧಿಗಳು ಇರಲಿ, ಅವರು ನಮ್ಮ ಕೆಳಗಿನ ಸಿಬ್ಬಂದಿ ಮಿತ್ರರು ಇರಲಿ. ಸೊ ಎಲ್ಲರಿಗೆ ಒಂದು ಸಮಾನತೆಯಲ್ಲಿ ನೋಡುವಂತದ್ದು ವಿಚಾರ